ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಈ ರಾಹು ಕೇತುಗಳ ಪ್ರಭಾವ ಮೇ ಮಾಸದಲ್ಲಿ ಆಗಿರುವಂತಹ ಒಂದು ಅತಿ ದೊಡ್ಡ ಗ್ರಹಗಳ ಪ್ರಭಾವ ಏನು ಅಂದರೆ ಅದು ರಾಹುಕೇತುಗಳ ತಮ್ಮ ಸಂಚಾರ ಪ್ರಭಾವದಿಂದ ಕುಂಭರಾಶಿಯವರಿಗೆ ಯಾವ ರೀತಿ ಫಲಗಳು ಸಿಗ್ತಾ ಇದೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ತಾ ಇದ್ದೇವೆ. ಅದ್ಭುತವಾದಂತಹ ವಿಶೇಷ ಸಮಾಚಾರ ಪ್ರತ್ಯೇಕವಾಗಿ ನಮ್ಮ ಚಾನಲ್ ಮುಖಾಂತರ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲಿಯೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನಮ್ಮ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಮುಖ್ಯವಾಗಿ ರಾಹುಕೇತುಗಳು ಈ ಎರಡೂ ಗ್ರಹಗಳು ಒಬ್ಬ ಜಾತಕನ ಜೀವನದಲ್ಲಿ ಎಂಟೈರ್ ಜೀವನವನ್ನು ನೋಡುವಂತಹ ಸಂದರ್ಭಗಳಲ್ಲಿ ಜಾತಕ ಜೀವನದಲ್ಲಿ ಶುಭ ಮತ್ತು ಅಶುಭ ಫಲಗಳನ್ನು ಕೊಡುವುದರಲ್ಲಿ ರಾಹುಕೇತುಗಳು ಮುಖ್ಯವಾಗಿ ಅದ್ಭುತವಾದಂತಹ ದಿಶಾ ನಿರ್ದೇಶವನ್ನು ಮಾಡ್ತಾ ಇರ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ನೋಡುವುದಾದರೆ ನಾವು ಗೋಚಾರ ಫಲಗಳನ್ನು ಜಾತಕವನ್ನು ರಾಹುಕೇತುವಿನ ಆಧಾರವಾಗಿ ಮಾಡಿಕೊಂಡು ಫಲಗಳನ್ನು ಹೇಳೋಕ್ಕಾಗುತ್ತೆ. ಈಗ ವರ್ಷದ ಫಲಗಳು ತಗೊಂಡ್ರೂ ರಾಹು ಸಂಚಾರ ಕೇತು ಸಂಚಾರವನ್ನು ಆಧರಿಸಿ ನಾವು ಫಲಗಳನ್ನು ಹೇಳ್ತಾ ಇರ್ತೇವೆ. ಈ ವರ್ಷದಲ್ಲಿ ಆಗ್ತಾ ಇರುವಂತಹ ಅತಿ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮವನ್ನು ಬೀರಿಸುವಂತಹ ಒಂದು ಬದಲಾವಣೆ ಅದು ರಾಹುಕೇತುಗಳ ಬದಲಾವಣೆ ಆಗಿರುತ್ತೆ. ಮುಖ್ಯವಾಗಿ ನಮಗೆ ಗೊತ್ತು, ಯಾಕಂದರೆ ಮೊದಲನೇದಾಗಿ ಆಗಿರೋದು ಶನಿ ಬದಲಾವಣೆ ಆಯಿತು ಮಾರ್ಚ್ 29ರಂದು. ಮಾರ್ಚ್ 15ರಂದು ಗುರು ಬದಲಾವಣೆ ಆಗ್ತಾ ಇದೆ. 16ರಂದು ರಾಹು ಸಿಂಹರಾಶಿಯಲ್ಲಿ ಪ್ರವೇಶ ಮಾಡುತ್ತಾ, ರಾಹು ಕುಂಭರಾಶಿಯಲ್ಲಿ ಪ್ರವೇಶ ಮಾಡುತ್ತಾ, ಕೇತು ಮೇ 18ರಂದು ಸಿಂಹರಾಶಿಯಲ್ಲಿ ಪ್ರವೇಶ ಮಾಡುತ್ತಾ, ಮುಖ್ಯವಾಗಿ ಕುಂಭರಾಶಿಯವರಿಗೆ ಜನ್ಮದಲ್ಲಿರುವಂತಹ ರಾಹು ಯಾವ ರೀತಿ ಫಲಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಕುಂಭರಾಶಿಯಲ್ಲಿರುವಂತಹ ಈ ಧನಿಷ್ಠ, ಪೂರ್ವಭದ್ರ, ಶತಭಿಷ ಈ ನಕ್ಷತ್ರಗಳಲ್ಲಿ ಹುಟ್ಟಿರುವಂತಹ ಜಾತಕರಿಗೆ, ಅದೇ ರೀತಿ ಸಿಂಹರಾಶಿಯಲ್ಲಿ ಉತ್ತರ, ಮಕ, ಪುಬ್ಬ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರಿಗೆ ಈ 18 ತಿಂಗಳ ಕಾಲ ದ್ವಾದಶ ರಾಶಿಗಳಲ್ಲಿ, ಅದರಲ್ಲಿಯೂ ಕುಂಭರಾಶಿಯವರಿಗೆ ಯಾವ ರೀತಿ ಪರಿಣಾಮಕಾರಿಯಾಗುತ್ತೆ, ಯಾವ ರೀತಿ ಫಲಗಳನ್ನು ಉಂಟು ಮಾಡ್ತಾರೆ ಅನ್ನುವಂತಹ ವಿಷಯಗಳನ್ನು ನಾವು ಹೇಳಬಹುದು. ಮುಖ್ಯವಾಗಿ ರಾಹುಕೇತು ಗ್ರಹಗಳನ್ನು ಛಾಯಾಗ್ರಹಗಳು, ಶಾಡೋ ಪ್ಲಾನೆಟ್ಸ್ ಅಂತ ಕರೀತಾ ಇರ್ತವೆ. ಈ ಎಲ್ಲ ಗ್ರಹಗಳನ್ನು ಕಂಟ್ರೋಲ್ ಮಾಡುವಂತಹ, ಎಲ್ಲ ಗ್ರಹಗಳ ಶಕ್ತಿಯನ್ನು ಬೀರಿಸುವಂತಹ ಶಕ್ತಿ ರವಿ, ಮಹಾರಾಜ ಆಗಿರುವಂತಹ ರವಿಗೆ ಇರುತ್ತೆ. ಆದರೆ ಆ ರವಿಯನ್ನೇ ಸ್ತಂಗತ ಮಾಡುವಂತಹ, ಮಾಯೆ ಮೂಡಿಸುವಂತಹ ಶಕ್ತಿ ರಾಹುಕೇತುಗಳಿಗಿರುತ್ತೆ. ಆದ್ದರಿಂದ ರವಿಗ್ರಹವನ್ನೇ ಇದು ಏನು ಮಾಡ್ತಾ ಇದೆ, ನಿಸ್ತೇಜವಾಗಿ ಮಾಡಿಬಿಡುತ್ತೆ, ಶಕ್ತಿಹೀನನಾಗಿ ಮಾಡುವಂತಹ ಶಕ್ತಿ ಈ ರಾಹುವಿಗೆ ಇರುತ್ತೆ. ಚಂದ್ರನನ್ನು ನೋಡಿದರೆ ಈ ಪ್ರಾಣಶಕ್ತಿಗೆ ಕಾರಕನಾಗಿರುವಂತಹ ರವಿಯನ್ನು, ಮನಃಶಕ್ತಿಗೆ ಕಾರಕನಾಗಿರುವಂತಹ ಚಂದ್ರನನ್ನು ನಿಸ್ತೇಜ ಮಾಡುವಂತಹ, ಮಾಯ ಮಾಡುವಂತಹ, ಒಂದು ಮಾಯಕ್ಕೆ ಒಳಗಾಗಿಸುವಂತಹ ಶಕ್ತಿ ಗ್ರಹಗಳಲ್ಲಾಗಿರುವಂತಹ ಈ ರಾಹುಕೇತುಗಳಿಗೆ ಇರುತ್ತೆ. ಆದ್ದರಿಂದ ಮಾನವ ಮಾತ್ರರು ಮತ್ತು ಇವರ ಪರಿಣಾಮ ನಮ್ಮ ಜೀವನದಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ಈಗ ತಿಳ್ಕೊಳ್ಳೋಣ. ಮುಖ್ಯವಾಗಿ ರಾಹುಗ್ರಹವನ್ನು ನೋಡಿದರೆ ಇದು ಪಾಪಗ್ರಹ ಗೊತ್ತು, ಛಾಯಾಗ್ರಹವೂ ಗೊತ್ತು. ಆದರೆ ಈ ಗ್ರಹದ ಪರಿಣಾಮ, ಒಂದು ಕಾರಕತ್ವ ನಾವು ನೋಡುವುದಾದರೆ, ಒಂದು ಮನುಷ್ಯನ ಜೀವನದಲ್ಲಿ ಧರ್ಮವನ್ನು ಕಾಪಾಡೋದಕ್ಕೆ, ಧರ್ಮೋ ರಕ್ಷಿತ ರಕ್ಷಿತಃ ಅನ್ನೋ ಸಂದರ್ಭಗಳಲ್ಲಿ ಒಂದು ಕ್ರಮಶಿಕ್ಷಣಯುತ ಜೀವನವನ್ನು ಫಾಲೋ ಮಾಡೋದಕ್ಕೆ, ಅಂತಹ ಮನಸ್ಥಿತಿಗೆ ಕಾರಕನಾಗಿರುವಂತಹ ಅದ್ಭುತವಾದಂತಹ ಗ್ರಹವು ರಾಹುಗ್ರಹವಾಗಿರುತ್ತೆ. ಒಂದು ಸರ್ಕಾರದಲ್ಲಿ ಒಂದು ಉನ್ನತ ಹುದ್ದೆ, ಒಂದು ಕಮ್ಯಾಂಡ್ ಮಾಡುವಂತಹ, ಒಂದು ಆರ್ಡರ್ ಪಾಸ್ ಮಾಡುವಂತಹ ಒಂದು ಒಳ್ಳೆಯ ಹುದ್ದೆ, ಅದು ಗೌರ್ಮೆಂಟ್ ಆಗಿರ್ಬೋದು, ರಾಜಕೀಯ ಕ್ಷೇತ್ರಗಳಲ್ಲಾಗಿರಬಹುದು, ಅಂತಹ ಶಕ್ತಿ ನೀಡುವಂತಹ ಗ್ರಹವು ರಾಹುಗ್ರಹವಾಗಿರುತ್ತೆ. ಇನ್ನು ಮುಖ್ಯವಾಗಿ ಈ ಯುದ್ಧರಂಗದಲ್ಲಿ, ಯಾವುದಾದ್ರೂ ಒಂದು ಯುದ್ಧರಂಗದಲ್ಲಿ
ಈಗ ಹಳೆಯ ಕಾಲದಲ್ಲಿ ಯುದ್ಧಗಳು ನಡೆಯುವಂತಹ ಸಂದರ್ಭಗಳಲ್ಲಿ ಕೆಲವು ವ್ಯೂಹಗಳು ಆಗ್ತಾಯಿದ್ರು, ಸ್ಟ್ರಾಟಜೀಸ್ ಪ್ಲಾನ್ ಮಾಡ್ತಾಯಿದ್ರು. ಅಂತಹ ಸ್ಟ್ರಾಟಜೀಸ್ನ ವ್ಯೂಹಗಳನ್ನು ರಚಿಸುವುದಕ್ಕೆ ಈ ಗ್ರಹ ರಾಹುಗ್ರಹ ಮುಖ್ಯವಾಗಿ ಕಾರಕತ್ವರಾಗ್ತಾರೆ. ಈ ಗ್ರಹದ ಅನುಕೂಲತೆ ಇದ್ದರೆ ಅದ್ಭುತವಾದಂತಹ ಒಂದು ವ್ಯೂಹದಿಂದ ಪ್ರತ್ಯರ್ಥಿಗಳನ್ನು, ಶತ್ರುಗಳನ್ನು ಸುಲಭವಾಗಿ ಸೋಲಿಸಬಹುದು. ಅಂತಹ ಅದ್ಭುತವಾದಂತಹ ಶಕ್ತಿಯನ್ನು ನೀಡುವಂತಹ ಗ್ರಹವು ರಾಹುಗ್ರಹವಾಗಿರುತ್ತೆ. ನೋಡಿ, ಈ ರಾಜಕೀಯ ಕ್ಷೇತ್ರದಲ್ಲಿ ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ಟಾಪ್ ಪೊಸಿಷನ್ಗೆ ಹೋಗುವುದಕ್ಕೆ ಅಥವಾ ಒಂದು ಟಾಪ್ ಪೊಸಿಷನಲ್ಲಿರುವಂತಹ ಒಂದು ಈ ಪದವಿ ಹುದ್ದೆಯನ್ನು ಹಿಡಿಯುವುದಕ್ಕೆ ರಾಹುಗ್ರಹವು ಈ ಅನುಕೂಲನಾಗಿರ್ತಾರೆ. ಇನ್ನು ಹಣಕಾಸಿನ ವಿಷಯಗಳಲ್ಲಿ ಸಡನ್ನಾಗಿ ಒಂದೇ ದಿನದಲ್ಲಿ ಸ್ಟಾರ್ ಆಗುವುದಕ್ಕೆ ಮತ್ತು ಈ ಹಾವು ಏಣಿ ಆಟದ ಥರ ಕೆಳಗಡೆ ಬೀಳುವುದಕ್ಕೆ ರಾಹುವೇ ಕಾರಣಕರ್ತರಾಗಿರುತ್ತಾರೆ. ಅಂತಹ ಪ್ರಭಾವವನ್ನು ಮಾನವರ ಜೀವನದಲ್ಲಿ ನೋಡಿಸುವಂತಹ ಶಕ್ತಿ, ಮಾಡುವಂತಹ ಶಕ್ತಿ ರಾಹುಗ್ರಹಕ್ಕಿರುತ್ತೆ. ಮುಖ್ಯವಾಗಿ ಈ ರಾಹುಗ್ರಹವು ಎಂತಹ ವ್ಯಸನಗಳಿಗೆ ಮನುಷ್ಯರನ್ನು ಈಡೇರಿಸುತ್ತಂದರೆ, ಮಾದಕ ದ್ರವ್ಯಗಳ ವಿನಿಯೋಗ, ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕಿಂಗ್ ಆಗಿರ್ಬೋದು, ಈ ತಂಬಾಕು ಸೇವನೆ ಆಗಿರ್ಬೋದು, ಅಥವಾ ಮಾದಕ ದ್ರವ್ಯಗಳ ಅದಕ್ಕೆ ಅಭ್ಯಾಸ ಆಗಿ ಅಡಿಕ್ಟಾಗಿ ಜೀವನವನ್ನೇ ಮುಡುಪಟ್ಟಂತಹ ಒಂದು ಈ ರೀತಿ ವ್ಯಸನಕ್ಕೆ ಬಲಿಯಾಗುವಂತಹ ಕಾರಕತ್ವ ರಾಹುಕಾರಕತ್ವವಾಗಿರುತ್ತೆ. ಆದ್ದರಿಂದ ಇಂತಹ ದುಶ್ಚಟಗಳಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಕೇತುಗ್ರಹ ಆತ್ಮಕಾರಕ, ಮೋಕ್ಷಕಾರಕ ಅಂತ ಕೇಳ್ತಾ ಇರುವಂತಹ ಕೇತುಗ್ರಹ ಈ ಮಾನವನ ಜೀವನದಲ್ಲಿರುವಂತಹ, ದೇಹದಲ್ಲಿರುವಂತಹ, ಮನಸ್ಸಿನಲ್ಲಿರುವಂತಹ ಒಂದು ಅತೀಂದ್ರಿಯ ದೈವ ಶಕ್ತಿಯನ್ನು ಪ್ರೇರೇಪಿಸುವುದಕ್ಕೆ, ಉತ್ತೇಜನ ಮಾಡುವುದಕ್ಕೆ, ದೈವ ಸಂಕಲ್ಪದ ಮೇಲೆ, ದೈವದ ಮೇಲೆ ಈ ರೀತಿ ಅನುಭೂತಿಯನ್ನು, ಒಂದು ಪ್ರಯತ್ನವನ್ನು ಮಾಡುವುದಕ್ಕೆ, ದೇವರ ಅನುಗ್ರಹವನ್ನು ಪಡೆಯುವುದಕ್ಕೆ ಈ ಕೇತುಗ್ರಹವು ಮುಖ್ಯ ಕಾರಕನಾಗಿರ್ತಾರೆ. ಅದಕ್ಕೆ ಅವರನ್ನು ಮೋಕ್ಷಕಾರಕ ಅಂತ ಹೇಳ್ತೇವೆ. ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಆಕಸ್ಮಿಕವಾಗಿ ನಡೆದರೆ, ಅದು ವಿವಾಹ ಆಗಿರಲಿ, ಯೋಗ ಆಗಿರಲಿ, ಆರೋಗ್ಯ ವಿಷಯದಲ್ಲಾಗಿರಬಹುದು, ಹಣಕಾಸಿನ ವ್ಯವಹಾರಗಳಲ್ಲಾಗಿರಬಹುದು, ಆಕಸ್ಮಿಕವಾಗಿ ನಡೆಯುವಂತಹ ಸಂಘಟನೆಗಳಿಗೆ ಕಾರಣವಾಗಿರುವಂತಹ ಗ್ರಹವು ಕೇತುಗ್ರಹವಾಗಿರುತ್ತೆ. ನೋಡಿ, ಯಾವ ಕ್ಷೇತ್ರಗಳಲ್ಲಿ ಆದರೂ ಸರಿ ಈ ಕೆಲಸ ಶ್ರದ್ಧೆಯಿಂದ ಮಾಡ್ತಾ ಇದ್ದರೆ ಒಂದು ಟಾಪ್ ಲೆವೆಲ್ ಪೊಸಿಷನ್ನಲ್ಲಿ ಅದ್ಭುತವಾಗಿ ಆ ಪ್ರತಿಭೆಯನ್ನು ತೋರಿಸುವುದಕ್ಕೆ, ಪ್ರತಿಭೆಯಿಂದ ಒಳ್ಳೆಯ ಸ್ಟಾರ್ ಆಗಿ ಬೆಳೆಯೋದಕ್ಕೆ ಕಾರಕತ್ವವಾಗಿರುವಂತಹ ಉತ್ತಮ ಸ್ಥಿತಿಯನ್ನು ಕೊಡುವಂತಹ ಗ್ರಹವು ಕೇತುಗ್ರಹವಾಗಿರುತ್ತೆ. ಇನ್ನು ಉತ್ತಮ ಸ್ಥಿತಿ ಬಂದ ಮೇಲೆ, ಒಂದು ಹಂತಕ್ಕೆ ತಲುಪದ ಮೇಲೆ ಅಹಂಕಾರ ಏನಾದರೂ ಅವರಲ್ಲಿ ನಾಟಿಕೊಂಡರೆ, ಅಹಂಕಾರದಿಂದ ಮೆರೆಯದರೆ ಅವರನ್ನು ಪಾತಾಳಕ್ಕೆ ತಳ್ಳುವಂತಹ ಶಕ್ತಿಯು ಕೇತುಗ್ರಹಕ್ಕೆ ಇರುತ್ತೆ. ಆದ್ದರಿಂದ ಬಂದಿರುವಂತಹ ಯೋಗವನ್ನು ಧಾರ್ಮಿಕ ಪ್ರಾಮಾಣಿಕತೆಯಿಂದ, ಜನರಿಂದ ದಯೆಯಿಂದ, ಪ್ರೀತಿಯಿಂದ, ದಾನ ಧರ್ಮಾದಿಗಳಿಂದ ಆ ಯೋಗವನ್ನು ಕಾಪಾಡಿಕೊಳ್ಬೇಕಾಗಿರುತ್ತೆ. ಸ್ವಲ್ಪ ಏಮಾರಿ ಏನಾದರೂ ಅಹಂಕಾರವನ್ನು ತಲೆಗೇರಿಸಿಬಿಟ್ಕೊಂಡ್ರೆ ಪಾತಾಳಕ್ಕೆ ತಳ್ಳುವಂತಹ ಶಕ್ತಿ ಕೇತುಗ್ರಹಕ್ಕೆ ಇರುತ್ತೆ. ಇನ್ನು ಮುಖ್ಯವಾಗಿ ಈ ತುಂಬ ಕಷ್ಟ ಸುಸಾಧ್ಯವಾಗಿರುವಂತಹ ದೈವಿಕ ಶಕ್ತಿಯನ್ನು ಪಡೆಯೋದಕ್ಕೆ ತುಂಬ ಕಠಿಣ ಉಪವಾಸಗಳಿಂದ, ಸಾಹಸದಿಂದ, ಈ ಪುಣ್ಯಕ್ಷೇತ್ರಗಳ ದರ್ಶನ ಆಗಿರ್ಬೋದು, ಕಠಿಣ ಉಪವಾಸಗಳಿಂದ ಈ ದೀಕ್ಷೆಗಳನ್ನು, ಪೂಜಾ ಪುನಸ್ಕಾರಗಳನ್ನು ಮಾಡುವುದಕ್ಕೆ, ಪುಣ್ಯಕ್ಷೇತ್ರಗಳ ಸಂದರ್ಶನಕ್ಕೆ, ಆ ಪುಣ್ಯಕ್ಷೇತ್ರಗಳ ಸಂದರ್ಶನದಿಂದ ಆಗುವಂತಹ ಪುಣ್ಯ ಫಲಕ್ಕೆ ಕಾರಣಕರ್ತನಾಗಿರ್ತಾರೆ ಕೇತು ಮಹಾಶಯ. ಆದ್ದರಿಂದ ರಾಹುಕೇತುಗಳು ಒಬ್ಬ ಜೀವನದಲ್ಲಿ, ಜಾತಕದಲ್ಲಿ ಸಂಚಾರ ಮಾಡಿರುವಂತಹ ಸಂದರ್ಭದಲ್ಲಿ ಅಹಂಕಾರವನ್ನು, ಅಧರ್ಮವನ್ನು, ಅಪ್ರಾಮಾಣಿಕತೆಯನ್ನು ದೂರ ಇಡಬೇಕಾಗಿರುತ್ತೆ. ಇನ್ನು ಕೇತುಗ್ರಹದಿಂದ ಆಗ್ತಾ ಇರುವಂತಹ ಅನಿಷ್ಟಗಳು, ದುಷ್ಪರಿಣಾಮಗಳು ಇನ್ನು ಹೇಳೋಕ್ಕೆ ಆಗಲ್ಲ. ಆ ರೀತಿ ದುಷ್ಪರಿಣಾಮಗಳು ಇರುತ್ತೆ ಏನಾದರೂ ಕೇತುಗ್ರಹ ಅನುಕೂಲವಾಗಿರದಿದ್ದರೆ. ಮುಖ್ಯವಾಗಿ ಈ ರಾಹು ಅಥವಾ ಕೇತು ಬೇರೆ ಗ್ರಹಗಳಿಂದ ಸಂಚಾರವನ್ನು ಮಾಡುವಂತಹ ಸಂದರ್ಭಗಳಲ್ಲಿ, ಅಥವಾ ಜಾತಕದಲ್ಲಿ ಬೇರೆ
ಗ್ರಹದ ಜೊತೆ ಇರುವಂತಹ ಸಂದರ್ಭಗಳೇ ಆ ಗ್ರಹದಲ್ಲಿರುವಂತಹ ಶಕ್ತಿಯನ್ನೆಲ್ಲ ಹೀರಿಕೊಂಡು ಜಾತಕನ ಮೇಲೆ ಪ್ರಭಾವವನ್ನು ತೋರಿಸುವಂತಹ ಅದ್ಭುತವಾದ ಶಕ್ತಿ ರಾಹುಕೇತುಗಳಿಗಿರುತ್ತೆ. ಮುಖ್ಯವಾಗಿ ರಾಹು ಒಂದು ವಾಯುತತ್ವ ಅಂದರೆ ಗಾಳಿಯನ್ನು ಏರ್ ಬೇಸ್ಡ್ ಪ್ಲಾನೆಟ್ ಆಗಿರುತ್ತೆ, ಅಂದರೆ ಒಂದು ಗ್ರಹವಾಗಿರುತ್ತೆ. ವಾಯುತತ್ವ ರಾಶಿ ಗ್ರಹವಾಗಿದ್ದರೆ ಕೇತು ಬಂದು ಫೈರ್ ಬೇಸ್ಡ್ ಅಂದರೆ ಅಗ್ನಿತತ್ವ ಗ್ರಹವಾಗಿರೋದ್ರಿಂದ ಈ ಎರಡೂ ಗ್ರಹಗಳನ್ನು ನಾವು ಪಾಪಗ್ರಹಗಳು ಅಂತ ಹೇಳ್ತೇವೆ. ಈ ಎರಡೂ ಗ್ರಹಗಳು ಕೊಡುವಂತಹ ಫಲಗಳು ಮುಖ್ಯವಾಗಿ ಕರ್ಮ ಫಲಗಳನ್ನು ನಮಗೆ ನೀಡುತ್ತೆ. ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಧರ್ಮ ಮತ್ತು ನಾವು ಮಾಡಿರುವಂತಹ ಪಾಪ ಕೆಲಸಕ್ಕೆ ಪಾಪವಾಗಿರುವಂತಹ ಶಿಕ್ಷೆಗಳು ಮಾಡಿರುವಂತಹ ಧರ್ಮಕ್ಕೆ ಒಳ್ಳೆಯ ಫಲಗಳನ್ನು ನೀಡುವಂತಹ ಶಕ್ತಿ ಈ ರಾಹುಕೇತು ಗ್ರಹಗಳಿಗೆ ಇರುತ್ತೆ. ಮುಖ್ಯವಾಗಿ ಈ ರೀತಿ ಜಾತಕನ ಮೇಲೆ ಪ್ರಭಾವ ಯಾವ ರೀತಿ ಅಂದರೆ, ರಾಹು ಒಳ್ಳೆಯದು ಮಾಡ್ತಾ ಇದ್ದಾನೆ ಅಂದರೆ ಕೇತು ಬಂದರೂ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಸೃಷ್ಟಿ ಮಾಡ್ತಾರೆ. ಕೇತು ಏನಾದರೂ ಒಳ್ಳೆಯದು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ರಾಹು ಬಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡೋದು. ಆ ರೀತಿ ಈ ಗೊಂದಲಕ್ಕೆ ಈ ಜಾತಕನ ಒಂದು ಮನಸ್ಥಿತಿಯಲ್ಲಿ ಒಂದು ಗೊಂದಲಕ್ಕೆ ಕಾರಣವಾಗ್ತಾ ಇರುವಂತಹ ಗ್ರಹಗಳು ರಾಹುಕೇತುಗಳಾಗಿರುತ್ತಾರೆ. ಇನ್ನು ಕುಂಭರಾಶಿಯಲ್ಲಿ ಈ ದಿನ ನಾವು ಧನಿಷ್ಠ, ಶತಭಿಷ, ಪೂರ್ವಭಾದ್ರ ರಾಶ್ಯಾಧಿಪತಿ ಶನಿ ಆಗಿರುವಂತಹ ಈ ಕುಂಭರಾಶಿಯಲ್ಲಿ ರಾಹುಗ್ರಹ ಮುಖಾಂತರ ಈ 18 ತಿಂಗಳ ಕಾಲ ಯಾವ ಭಾವ ಫಲಗಳನ್ನು ನೀಡ್ತಾ ಇದೆ ಅನ್ನೋದು ನೋಡುವುದಾದರೆ, ಲಗ್ನದಲ್ಲೇ ರಾಹು ಸಂಚಾರ ಆಗ್ತಾ ಇದೆ. ಮುಖ್ಯವಾಗಿ ಜನ್ಮ ರಾಶಿಯಲ್ಲಿ ಈ ರಾಹು ಸಂಚಾರ ಆಗ್ತಾ ಇರೋದರಿಂದ ತುಂಬ ಸ್ಪೆಷಲ್ ಆಗಿರುತ್ತೆ, ವಿಭಿನ್ನವಾಗಿರುತ್ತೆ, ಅಪರೂಪವಾಗಿರುತ್ತೆ ಕುಂಭರಾಶಿಯವರಿಗೆ. ಮುಖ್ಯವಾಗಿ ಇವರಲ್ಲಿರುವಂತಹ ಒಂದು ಆಲೋಚನಾ ಶಕ್ತಿಯನ್ನು, ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಿರ್ಧಾರಗಳು ತಗೊಳ್ಳುವಂತಹ ಶಕ್ತಿಯನ್ನು ಉತ್ತೇಜನ ಮಾಡುವಂತಹ ಶಕ್ತಿ ರಾಹುಗ್ರಹಕ್ಕೆ ಕುಂಭರಾಶಿಯವರಿಗೆ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು ತಗೊಳ್ಬೇಕಾಗಿರುವಂತಹ ಸಮಯ ಈ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಅನಾಲೋಚಿತವಾಗಿ ವೇಗವಾಗಿ ನಿರ್ಧಾರಗಳು ತಗೊಳ್ಳುವಂತಹ ಮುಖಾಂತರ ಕೆಲವೊಂದು ಸಮಸ್ಯೆಗಳು ಸೃಷ್ಟಿಯಾಗಬಹುದು. ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು, ವೈಯಕ್ತಿಕ ಜೀವನದಲ್ಲಾಗಿರ್ಬೋದು. ಅಂದರೆ ನೀವೇನಾದರೂ ಮುಖ್ಯವಾದ ಒಂದು ನಿರ್ಧಾರ ಕೈ ಹಿಡಿತಿದ್ದೀರಾ ಅಂದರೆ ಅದರ ಬಗ್ಗೆ ನೀವು ತುಂಬಷ್ಟು ಯೋಚನೆ ಮಾಡೋ ನಿರ್ಧಾರವನ್ನು ತಗೋಬೇಕಾಗಿರುವಂತಹ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ನಿಮ್ಮಲ್ಲಿ ಸಾಕಷ್ಟು ಚೇಂಜನ್ನು ತರುತ್ತೆ. ಈ ಸಮಾಜದಲ್ಲಿ ನೋಡ್ತಾ ಇರುವಂತಹ ವೈಖರಿ ಆಗಿರ್ಬೋದು, ಸಮಾಜದಲ್ಲಿ ನಡೀತಾ ಇರುವಂತಹ ಈಗಿನ ಸಂದರ್ಭಗಳಾಗಿರಬಹುದು, ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಡುತ್ತೆ. ಆದರೆ ಮಧ್ಯದಿಂದ ಅಂದರೆ 18 ತಿಂಗಳಂದರೆ ಮಧ್ಯಾವಸ್ಥೆಯಿಂದ ಅದ್ಭುತವಾದಂತಹ ಫಲಗಳನ್ನು ಕೊಡುವುದಕ್ಕೆ ರಾಹುಗ್ರಹವು ಕುಂಭರಾಶಿಗೆ ಅನುಕೂಲವಾಗಿರುತ್ತೆ. ಆದರೆ ಆರಂಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಒತ್ತಡ, ಕೆಲಸದಲ್ಲಿ ಒತ್ತಡ, ಕುಟುಂಬದಲ್ಲಿ ಒತ್ತಡ, ಮಾನಸಿಕ ಆತಂಕ ಎನ್ನುವಂತಹ ಸಮಸ್ಯೆಗಳು ಇದ್ದರೂ ಮುಖ್ಯವಾಗಿ ನೀವು ವ್ಯವಹಾರ ಮಾಡ್ತಾ ಇರುವಂತಹ, ನಿತ್ಯವೂ ಕಮ್ಯುನಿಕೇಷನ್ ಮಾಡ್ತಾ ಇರುವಂತಹ ನಿಮ್ಮ ಸಂಗಾತಿಯ ಜೊತೆ ಆಗಿರ್ಬೋದು, ಕುಟುಂಬ ಸದಸ್ಯರ ಜೊತೆ ಆಗಿರ್ಬೋದು, ಸ್ನೇಹಿತರ ಜೊತೆ ಆಗಿರ್ಬೋದು, ಮಾಡುವಂತಹ ಕಮ್ಯುನಿಕೇಷನ್ನ ಎಫೆಕ್ಟಿವ್ ಆಗಿ ಇಟ್ಕೊಳ್ಳುವಂತಹ ಅವಶ್ಯಕತೆ ಇದೆ. ಮುಖ್ಯವಾಗಿ ನೀವು ನಂಬಿರುವಂತಹ ಸ್ನೇಹಿತರೇ ಆಗುವಂತಹ ಸಾಧ್ಯತೆ ಇದೆ. ನಿಮಗೆ ನಂಬಿಕೆ ದ್ರೋಹ ಮಾಡುವಂತಹ ಸಾಧ್ಯತೆಯು ಕಾರಣಕರ್ತರಾಗಿರುತ್ತೆ. ಇನ್ನು ವೃತ್ತಿ ಉದ್ಯೋಗಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನು ಹೊರುವುದರಿಂದ ನೀವು ತುಂಬ ಒತ್ತಡವನ್ನು ಆಗಬೇಕಾಗಿರುತ್ತೆ ಮತ್ತು ಉದ್ವೇಗಕ್ಕೆ ಒಳಗಾಗುವಂತಹ ಕಾರಣಗಳು ಈ ಸಂದರ್ಭದಲ್ಲಿ ಗೋಚಾರವಾಗುತ್ತೆ. ಇನ್ನು ವೈವಾಹಿಕ ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಒಂದೊಂದೇ ಬಗೆಹರಿಯುತ್ತಾ ನಿಮ್ಮ ಕುಟುಂಬ ಸದಸ್ಯರೊಡನೆ, ನಿಮ್ಮ ಕುಟುಂಬ ಸಂಗಾತಿಯ ಜೊತೆಗೆ ಅದ್ಭುತವಾದಂತಹ ಪ್ರೀತಿ, ಪ್ರೇಮ, ಅನುರಾಗದಿಂದ ಬಾಳುವಂತಹ ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕಾಲವನ್ನು ಕಳೆಯುವಂತಹ ಯೋಗವನ್ನು ರಾಹುಗ್ರಹವು ನಿಮಗೆ ಶುಭ ವಿಷಯಗಳನ್ನು ನಡೆಸ್ತಾ ಇದ್ದಾರೆ. ಇನ್ನು ಒಂದೊಂದೇ ಹಂತವಾಗಿ ಇಂದಿನ ದಿನಗಳಲ್ಲಿ ಏನಾದರೂ ವೈಫಲ್ಯಗೊಂಡಿರುವಂತಹ ಸಂದರ್ಭಗಳಲ್ಲಿ, ಕೈ ಹಿಡಿಯುವಂತಹ ಕಾರ್ಯಗಳಲ್ಲಿ ಆತಂಕಗಳಾಗಿರುವಂತಹ ಸಂದರ್ಭಗಳಲ್ಲಿ ಈ ರಾಹು ಜನ್ಮದಲ್ಲಿ ಬಂದಿರುವಂತಹ ಸಂದರ್ಭದಿಂದ ಮುಖ್ಯವಾಗಿ ಒಂದೊಂದೇ ಆವಂತಕವೇ ಪರಿಷ್ಕಾರವಾಗುತ್ತಾ ಅದ್ಭುತವಾದಂತಹ ಯಶಸ್ಸನ್ನು ತಂದುಕೊಡುತ್ತೆ. ನಿಮ್ಮಲ್ಲಿರುವಂತಹ ಒಂದು ವಾಕ್ಚಾತುರ್ಯ
ವಾಗ್ಮಿಗಳು ಮತ್ತು ಮಾತಿನ ಶಕ್ತಿಯಿಂದ ಈ ಮುಖ್ಯವಾಗಿ ತುಂಬ ದಿನಗಳಿಂದ ಪೆಂಡಿಂಗಲ್ಲಿರುವಂತಹ ಅಥವಾ ಬಗೆಹರಿದಂತಹ ಸಮಸ್ಯೆಗಳನ್ನು ನಿಮ್ಮ ಮಾತುಗಳಿಂದ, ಮಾತಿನ ಚತುರತೆಯಿಂದ ಪರಿಷ್ಕಾರ ಮಾಡೋದಕ್ಕೆ ರಾಹು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಮುಖ್ಯವಾಗಿ ನಿಮ್ಮಲ್ಲಿರುವಂತಹ ಒಳ್ಳೆಯ ಗುಣ, ಪ್ರಾಮಾಣಿಕತೆ, ಸದ್ಗುಣ ಸಂಪನ್ನರಾಗಿರುವಂತಹ ಕಾರಣದಿಂದ ನೀವು ಈ ಒಳ್ಳೆಯ ವ್ಯಕ್ತಿಗಳ ಸಹಕಾರವನ್ನು ಪಡಿತೀರಾ. ಒಳ್ಳೆಯ ಎಲ್ಲ ಜನರ ಆಕರ್ಷಣೆಯನ್ನು ನೀವು ಸೆಳಿತೀರಾ. ಆದ್ದರಿಂದ ನಿಮ್ಮನ್ನು ಎಲ್ಲಿಗೋದ್ರೂ ನಿಮಗೆ ಸಮಾಜದಲ್ಲಿ ಒಂದು ಗೌರವ, ಕೀರ್ತಿ, ಹುದ್ದೆ ಅಥವಾ ನಿಮಗೆ ಸಿಗಬೇಕಾಗಿರುವಂತಹ ಸತ್ಕಾರ ಸನ್ಮಾನಗಳು ಅನ್ನುವುದು ಈ ಸಂದರ್ಭದಲ್ಲಿ ನಡೆಯುತ್ತೆ. ಮುಖ್ಯವಾಗಿ ನಿಮ್ಮ ಭ್ರಾತೃವರ್ಗದಿಂದ, ಸೋದರ ವರ್ಗದಿಂದ ನಿಮಗೆ ಸಿಗಬೇಕಾಗಿರುವಂತಹ ಸಹಕಾರ ಆಗಿರಲಿ, ಅವರಿಗೆ ಸಪೋರ್ಟ್ ಆಗಿರಲಿ, ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಬೆನ್ನೆಲುಬಾಗಿ ನೀವು ಕೆಲಸಗಳನ್ನು ಪೂರ್ತಿ ಮಾಡ್ತೀರಾ. ಇನ್ನು ರಾಹು ದಶೆ ಕೊನೆಯ ಹಂತದಲ್ಲಿ ನಿಮ್ಮ ಜೀವನವು ಅತ್ಯದ್ಭುತವಾಗಿ ಸಂತೋಷದಿಂದ, ಕುಟುಂಬದಿಂದ ನೀವು ಅದ್ಭುತವಾಗಿ ಕಾಲವನ್ನು ಕಳೆಯುವಂತಹ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಅದ್ಭುತವಾಗಿ ನಿಮಗೆ ಆನಂದವನ್ನು, ಮನಸ್ಸಲ್ಲಿ ಉತ್ತೇಜವನ್ನು ತಂದುಕೊಡುತ್ತೆ. ಮುಖ್ಯವಾಗಿ ನೀವು ಮಾಡುವಂತಹ ಭೂ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಾಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅಥವಾ ಮಧ್ಯದಲ್ಲಿ ಕೊಂಡು ಮಾರುವಂತಹ ಸಂದರ್ಭಗಳಲ್ಲಿ ಅತ್ಯಧಿಕ ಧನಲಾಭವನ್ನು ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕಾಣಬಹುದು. ಆದರೆ ಮಾತನಾಡುವಂತಹ ಸಂದರ್ಭಗಳಲ್ಲಿ ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ವಿಚಕ್ಷಣೆ ಜ್ಞಾನದಿಂದ ಆ ಮಾತಿನ ಬರದಲ್ಲಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ತುಂಬ ಹುಷಾರಾಗಿ ಮಾತಾಡಬೇಕಾಗಿರುತ್ತೆ. ನಿಮಗಂತೆ ಒಂದು ಪ್ರತ್ಯೇಕವಾದಂತಹ ಒಂದು ಐಡೆಂಟಿಟಿಯನ್ನು, ಒಂದು ಗುರುತುವಿಕೆಯನ್ನು ನೀವು ನಿಮ್ಮ ವರ್ಗದಲ್ಲಿ ತಂದುಕೊಳ್ತೀರಾ. ಇನ್ನು ಜನ್ಮರಾಹು ಸಂದರ್ಭ ಮಾಡ್ತಾ ಇರುವಂತಹ ದಶೆಯಲ್ಲಿ ಎಲ್ಲ ರೀತಿಯ ಅನುಭವಗಳನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದಂತಹ ಸಂದರ್ಭಗಳು ಬರಬಹುದು. ಈ ಸಂದರ್ಭದಲ್ಲಿ ಯಾವುದೇ ವಿಷಯಕ್ಕೆ ಅಹಂಕಾರವನ್ನು, ಇಗೋ ಅನ್ನುವಂತಹ ಒಂದು ಈ ಹಠವನ್ನಾಗಿರ್ಬೋದು ಅಥವಾ ಅಹಂಕಾರವನ್ನು ಪೂರ್ತಿಯಾಗಿ ಬಿಡಬೇಕಾಗಿರುತ್ತೆ. ಮುಖ್ಯವಾಗಿ ಜನ್ಮರಾಹು ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ನಿಮ್ಮ ಶಿರಕ್ಕೆ ಸಂಬಂಧಪಟ್ಟಿರುವಂತಹ, ತಲೆಗೆ ಸಂಬಂಧಪಟ್ಟಿರುವಂತಹ ಅಂಗಗಳಾಗಿರುವಂತಹ ಕಣ್ಣುಗಳು, ಕಿವಿಗಳು, ಮೂಗು, ಬಾಯಿ, ಈ ರೀತಿ ಅವಯವಗಳಿಂದ ಅಥವಾ ಈ ಅಂಗಗಳ ಬಗ್ಗೆ ನೀವು ಹುಷಾರಾಗಿ ಅನಾರೋಗ್ಯ ಸಮಸ್ಯೆಗಳು ಬರದಂತೆ ನೋಡಬೇಕಾಗಿರುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಗಾಡಿ ಓಡಿಸುವಾಗ ತಪ್ಪದೆ ಹೆಲ್ಮೆಟನ್ನು ಧರಿಸಿ. ಯಾಕಂದರೆ ತಲೆಗೆ ಸಂಬಂಧಪಟ್ಟಿರುವಂತಹ ವಿಷಯ ಆಗಿರೋದ್ರಿಂದ ವಾಹನ ಚಲಾಯಿಸುವಾಗ ನೀವು ಖಂಡಿತವಾಗಿಯೂ ಶಿರಸ್ತ್ರಾಣವನ್ನು ಧರಿಸುವುದು, ಮದ್ಯಪಾನ ಮಾಡಿ ಮುಖ್ಯವಾಗಿ ಗಾಡಿ ಓಡಿಸಬಾರದು. ಮತ್ತೊಂದು ವಿಷಯ ಏನಂದರೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳೇಬೇಕು. ಈ ರೀತಿ ವಿಷಯಗಳಲ್ಲಿ ನೀವು ಆರೋಗ್ಯದಲ್ಲಿ ಅಥವಾ ನಿಮ್ಮ ಈ ರಾಹು ದಶೆಯಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಮುಖ್ಯವಾಗಿ ಈ ಒಟ್ಟಾಗಿ ಹೇಳಬೇಕು ಅಂದರೆ ಈ ರಾಹು ನಡೆಯುವಂತಹ ಸಂದರ್ಭಗಳಲ್ಲಿ ಯಾವುದೇ ಮಾತನಾಡುವಂತಹ ಸಂದರ್ಭದಲ್ಲಿ, ಕೆಲಸ ಮಾಡುವಂತಹ ಸಂದರ್ಭಗಳಲ್ಲಿ, ನಿರ್ಧಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಒಂದಕ್ಕೆರಡು ಬಾರು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂತಹ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೀವು ನಿರ್ಧಾರ ತಗೊಳ್ಳೋದು, ಮುಂದುವರಿಯೋದು ಅತ್ಯುತ್ತಮವಾಗಿರುತ್ತೆ. ಇನ್ನು ಕೇತು ಬಂದರೂ ಸಪ್ತಮ ಸ್ಥಾನದಲ್ಲಿ ಇರುವಂತಹ ಕೇತು ಕುಂಭರಾಶಿಯವರಿಗೆ ಮುಖ್ಯವಾಗಿ ಪ್ರೀತಿ, ಪ್ರೇಮ, ವ್ಯವಹಾರಗಳಲ್ಲಿರುವಂತಹ ಯುವಕರಿಗೆ, ವ್ಯಕ್ತಿಗಳಿಗೆ ಅದ್ಭುತವಾದಂತಹ ವಿವಾಹ ಯೋಗವನ್ನು ಇವರಿಗೆ ನೀಡ್ತಾ ಇದ್ದಾರೆ. ಆದರೆ ಈ ರೀತಿ ಪ್ರೀತಿ, ಪ್ರೇಮ, ವಿವಾಹಗಳಲ್ಲಿ ಸ್ವಲ್ಪ ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇರೋದಂತ ಮುಖ್ಯವಾಗಿ ಈ ನಂಬಿಕೆ ಅನ್ನುವುದು ಇಂಪಾರ್ಟೆಂಟ್ ಆಗಿರುತ್ತೆ. ಸಂದೇಹಗಳು ಇರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಸಂಬಂಧಗಳು ದೂರವಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಪ್ರೀತಿ, ಪ್ರೇಮ ವ್ಯವಹಾರಗಳಲ್ಲಿ ಮುಖ್ಯವಾಗಿ ಈ ಟ್ರಾನ್ಸ್ಪರೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೀಕ್ರೆಟ್ಸ್ನ ಮೇಂಟೈನ್ ಮಾಡೋದು, ಆ ರೀತಿ ಮಾಡಿದ್ರೆ ಸಮಸ್ಯೆಗಳಿಗೆ ಈಡಾಗಬಹುದು. ಕೇತು ಸಂಚಾರ ಸಪ್ತಮದಲ್ಲಿರುವಂತಹ ಕಾರಣದಿಂದ ಮತ್ತೊಮ್ಮೆ ಇಲ್ಲಿಯೂ ನಿಮ್ಮ ಅಹಂಕಾರವನ್ನು ಬಿಡಬೇಕಾಗಿರುತ್ತೆ. ಕೆಲವೊಂದರಲ್ಲಿ ಮುಖ್ಯವಾಗಿ ದಾಂಪತ್ಯ ಜೀವನದಲ್ಲಿ ನೀವು ಮಾಡ್ತಾ ಇರುವಂತಹ ನಿರ್ಧಾರಗಳು ತಗೊಳ್ಳುವಾಗ, ವ್ಯವಹಾರ ಕಮ್ಯುನಿಕೇಷನ್ ಮಾಡುವಾಗ, ಏನಾದರೂ ಒಬ್ಬರನ್ನೊಬ್ಬರು ಗೌರವಿಸುವಂತಹ ಸಂದರ್ಭಗಳಲ್ಲಿ ಈಗೋವನ್ನು ಸೈಡ್ಗಿಡಬೇಕಾಗಿರುತ್ತೆ. ಇನ್ನು ಹೊರಗಡೆ ಇರುವಂತಹ ಫ್ರಸ್ಟ್ರೇಷನ್ ತಗೊಂಡು ಬಂದು ಮನೆಯಲ್ಲಿ ತೋರಿಸೋದು, ಆ ಫ್ರಸ್ಟ್ರೇಷನ್ನಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು ಅನ್ನುವಂತಹ ಸೂಚನೆಗಳಿರುತ್ತೆ. ಇದರಲ್ಲಿಯೂ ನೀವು ಹುಷಾರಾಗಿರಬೇಕಾಗತ್ತೆ. ಮುಖ್ಯವಾಗಿ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ, ನಿಮ್ಮ ಪತಿ ಅಥವಾ ಪತ್ನಿ ಈ ಆರೋಗ್ಯದ ವಿಷಯದಲ್ಲಿ ಬಹುತೇಕ
ಶ್ರದ್ಧೆಯನ್ನು ಇಡಬೇಕಾಗಿರುತ್ತೆ. ಏನಾದರೂ ಅನಾರೋಗ್ಯ ಲಕ್ಷಣಗಳು ಕಂಡಿದ್ದ ತಕ್ಷಣ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಡಿಸುವುದು ಉತ್ತಮವಾಗಿರುತ್ತೆ. ಅದ್ಭುತವಾದಂತಹ ವ್ಯಾಪಾರ ಲಾಭಗಳು ನಿಮ್ಮದಾಗಿರುತ್ತೆ. ಮುಖ್ಯವಾಗಿ ಈ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಮೋಸ ಹೋಗುವುದಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಈ ಪಾಲುದಾರಿಕೆ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ತುಂಬ ಹುಷಾರಿಂದ ಮತ್ತು ತುಂಬ ಮುಂಜಾಗ್ರತೆಗಳ ಕ್ರಮಗಳನ್ನು ಪ್ರತಿಯೊಂದು ಚೆಕ್ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ. ಯಾವುದಾದ್ರೂ ಡಾಕ್ಯುಮೆಂಟ್ಸ್ಗೆ, ಯಾವುದಾದ್ರೂ ಫೈಲ್ಸ್ ಮೇಲೆ, ಮುಖ್ಯವಾದಂತಹ ಪತ್ರಗಳ ಮೇಲೆ ಸೈನ್ ಮಾಡುವಂತಹ ಸಂದರ್ಭಗಳಲ್ಲಿ ಒಂದಕ್ಕೆ 2 ಬಾರಿ ಅದನ್ನು ಓದಿ ಕಂಪ್ಲೀಟಾಗಿ ಸಿಗ್ನೇಚರ್ ಮಾಡುವುದು ನಿಮಗೆ ಒಂದು ಮುಂಜಾಗ್ರತೆ ಮತ್ತು ಪರಿಹಾರ ಅಂತ ಹೇಳಲಾಗುತ್ತೆ. ಮಧ್ಯದಲ್ಲಿದ್ದು ಈ ಹಾಮಿ ಅಥವಾ ಈ ಗ್ಯಾರಂಟಿ ಕೊಡುವುದು, ಜಾಮೀನು ಕೊಡುವುದು, ಮಧ್ಯಸ್ಥಿಕೆ ಇದ್ದು ಸಾಲಗಳನ್ನು ಕೊಡುವುದು, ಇಂತಹ ವ್ಯವಹಾರಗಳಲ್ಲಿ ಹುಷಾರಾಗಿ ನೀವು ಈ ಮುಂಜಾಗ್ರತೆ ಕ್ರಮಗಳು ತಗೋಬೇಕಾಗಿರುತ್ತೆ. ಮುಖ್ಯವಾಗಿ ವಿದೇಶಿ ವ್ಯವಹಾರಗಳಲ್ಲಿ, ವಿದೇಶಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ ವಿಷಯಗಳಲ್ಲಾಗಿರ್ಬೋದು, ಸಹಕಾರಕ್ಕೋಸ್ಕರ ವೆಯ್ಟ್ ಮಾಡದೆ, ನಿಮ್ಮ ಸಮಯವನ್ನು ವೇಸ್ಟ್ ಮಾಡದೆ ನೀವು ನಿಮಗೆ ಕೂಡಿ ಬಂದಿರುವಂತಹ ವಿಷಯಗಳಲ್ಲಿ ಮುಂದುವರಿಯೋದು ಉತ್ತಮವಾಗಿರುತ್ತೆ. ಇನ್ನು ಕೇತು ದಶ ಕೊನೆಯ ಹಂತದಲ್ಲಿ ಮುಖ್ಯವಾಗಿ ನಿಮಗೆ ಒಳ್ಳೆಯ ಕೀರ್ತಿ, ಗೌರವ, ಸನ್ಮಾನಗಳು, ಸತ್ಕಾರ ಮತ್ತು ಸತ್ಕೀರ್ತಿ ಮತ್ತು ಒಳ್ಳೆಯ ಹುದ್ದೆಗಳು, ರಿವಾರ್ಡುಗಳು ಸಿಗುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯದ ಮೇಲೆ ಬಹು ಹುಷಾರಾಗಿರಬೇಕಾಗಿರುತ್ತೆ. ಆರೋಗ್ಯದ ಮೇಲೆ ತುಂಬ ಶ್ರದ್ಧೆಯಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಈ ಕೇತು ಸಂಚಾರದ ಸಮಯದಲ್ಲಿ ನಿಮ್ಮ ಪತಿ ಅಥವಾ ಪತ್ನಿ ಜೊತೆ ಮಾತನಾಡುವಂತಹ ಸಂದರ್ಭಗಳಲ್ಲಿ ವಾಗ್ವಿವಾದಗಳನ್ನು ದೂರ ಇಡಬೇಕಾಗಿರುತ್ತೆ. ಅಹಂಕಾರವನ್ನು, ಇಗೋ ಇತ್ಯಾದಿ ವಿಷಯಗಳನ್ನು ದೂರ ಇಡಬೇಕಾಗಿರುತ್ತೆ. ಸಂತಾನದ ಮುಖಾಂತರ ಕೆಲವೊಂದು ವಿಷಯಗಳು ನಿಮಗೆ ಸಿಹಿ ಸುದ್ದಿಗಳನ್ನು ತಂದು ಕೊಡ್ತಾರೆ. ಅವರ ಉದ್ಯೋಗ, ವಿದ್ಯಾ ಸಂಬಂಧಪಟ್ಟಿರುವಂತಹ ವೃದ್ಧಿ ನಿಮಗೆ ಸಾಕಷ್ಟು ಹೆಮ್ಮೆಯನ್ನು ತಂದುಕೊಡುತ್ತೆ. ಮುಖ್ಯವಾಗಿ ಈ ವರ್ಕ್ ಲೈಫ್ ಬ್ಯಾಲೆನ್ಸ್, ನಿಮ್ಮ ಒತ್ತಡ ಅಂದರೆ ನೀವು ಕೆಲಸಗಳು ಮಾಡ್ತಾ ಇರುವಂತಹ ಪ್ರದೇಶಗಳಾಗಿರ್ಬೋದು, ವೈಯಕ್ತಿಕ ಜೀವನವಾಗಿರ್ಬೋದು, ಈ ವರ್ಕ್ ಲೈಫ್ ಬ್ಯಾಲೆನ್ಸನ್ನು ತುಂಬ ತಾಳ್ಮೆಯಿಂದ, ಸಮಾಧಾನದಿಂದ ನೀವು ಮೇಂಟೈನ್ ಮಾಡಬೇಕಾಗಿರುತ್ತೆ. ನಿರ್ಧಾರಗಳು ತಗೊಳ್ಳುವಂತಹ ಸಮಯಗಳಲ್ಲಿ ನೀವು ಅತಿ ಜಾಗರೂಕತೆಯಿಂದ ನಿರ್ಧಾರಗಳು ಮಾಡಬೇಕಾಗಿರುವಂತಹ ಅವಶ್ಯಕತೆ ಈ ಕೇತು ದಶೆ ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಇರುತ್ತೆ. ಒಟ್ಟಾಗಿ ರಾಹು ಮತ್ತು ಕೇತು ಕುಂಭರಾಶಿಯವರಿಗೆ ಸಾಕಷ್ಟು ವಿಷಯಗಳಲ್ಲಿ ಶುಭ ಫಲಗಳು ಕೊಟ್ಟರೂ, ಕೆಲವೊಂದು ಮುಖ್ಯವಾಗಿ ಈ ಪ್ರತಿಕೂಲ ಫಲಗಳನ್ನು ತಡೆಯೋದಕ್ಕೆ ನೀವು ಪ್ರತಿ ಶುಕ್ರವಾರ ಈ ರಾಹುಗ್ರಹ ಅನುಗ್ರಹಕ್ಕೋಸ್ಕರ ಶ್ರೀ ದುರ್ಗಾದೇವಿನ ಆರಾಧನೆ ಮಾಡುವುದು, ದುರ್ಗಾ ಚಾಲೀಸ ಪಾರಾಯಣ ಮಾಡುವುದರಿಂದ ಮತ್ತು ಕೇತುಗ್ರಹ ಅನುಗ್ರಹಕ್ಕೋಸ್ಕರ ಶ್ರೀ ಮಹಾಗಣಪತಿಯನ್ನು ಆರಾಧನೆ ಮಾಡುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಉಂಟಾಗುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.